ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟ್ರದವರಲ್ಲದೆ ಸಮಗ್ರ ಭಾರತದ ಹೆಮ್ಮೆ. ಅವರ ಜೀವನಕಥೆ ಸದಾ ನಮ್ಮಲ್ಲಿ ಉತ್ಸಾಹ ಮತ್ತು ಪ್ರೇರಣೆಯನ್ನು ಉಂಟುಮಾಡುತ್ತದೆ. ಶಿವಾಜಿ ಮಹಾರಾಜರ ಜೀವನವು ಯುವಜನತೆಗೆ ಮಾದರಿಯಾಗಿದೆ. ಧೈರ್ಯ, ತ್ಯಾಗ, ದೇಶಭಕ್ತಿ ಮತ್ತು ಸ್ವಾಭಿಮಾನ ಅವರ ಜೀವನದ ಮುಖ್ಯ ಮೌಲ್ಯಗಳು. ಭಾರತೀಯ ಸಂಸ್ಕೃತಿಯಲ್ಲಿ ಅವರ ಕತೆ ಶಾಶ್ವತ ಪ್ರೇರಣೆ. ಅವರ ಆದರ್ಶಗಳನ್ನು ಅನುಸರಿಸುವುದು ನಮ್ಮ ಕರ್ತವ್ಯವಾಗಿದೆ. ಅವರ ಮುಖ್ಯ ಉದ್ದೇಶ ಸ್ವರಾಜ್ಯ ಸ್ಥಾಪನೆ. ಅಂದಿನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಮುಘಲ್ ಸಾಮ್ರಾಜ್ಯದ ಪ್ರಭಾವ ಹೆಚ್ಚಾಗಿತ್ತು. ಶಿವಾಜಿ ಮಹಾರಾಜರು ಸ್ವರಾಜ್ಯಕ್ಕಾಗಿ ಅನೇಕ ಕೋಟೆಗಳನ್ನು ಜಯಿಸಿದರು. ಅವರು ಗೆರಿಲ್ಲಾ ಯುದ್ಧತಂತ್ರವನ್ನು ಬಳಸಿ ಶತ್ರುಗಳನ್ನು ಮಣಿಸಿದರು. ಈ ತಂತ್ರವು ಶತ್ರುಗಳಿಗೆ ಅಚ್ಚರಿ ಮೂಡಿಸಿತು ಮತ್ತು ಯಶಸ್ಸು ತಂದುಕೊಟ್ಟಿತು. ಅವರು ಕೇವಲ ಯುದ್ಧವೀರರಲ್ಲ, ಉತ್ತಮ ಆಡಳಿತಗಾರರೂ ಆಗಿದ್ದರು. ಪ್ರಜೆಯ ಹಿತವೇ ಅವರ ಆಡಳಿತದ ಕೇಂದ್ರಬಿಂದು. ಮಹಿಳೆಯರ ಗೌರವವನ್ನು ಕಾಪಾಡುವಲ್ಲಿ ಅವರು ಕಟ್ಟುನಿಟ್ಟಾಗಿದ್ದರು. ಧರ್ಮಸಹಿಷ್ಣುತೆಯನ್ನು ಅನುಸರಿಸಿ ಎಲ್ಲ ಧರ್ಮಗಳನ್ನು ಗೌರವಿಸಿದರು. ಕ್ರಿ.ಶ. 1674ರಲ್ಲಿ ರಾಯಗಢದಲ್ಲಿ ಶಿವಾಜಿ ಮಹಾರಾಜರು ರಾಜಾಭಿಷೇಕಗೊಂಡು ಛತ್ರಪತಿ ಎಂಬ ಬಿರುದನ್ನು ಪಡೆದರು. ಅವರ ಆಡಳಿತದಲ್ಲಿ ಕೃಷಿ, ವ್ಯಾಪಾರ ಮತ್ತು ನೌಕಾಪಡೆಯ ಅಭಿವೃದ್ಧಿ ಕಂಡುಬಂತು. ಅವರು ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸಿ ದೇಶದ ಕರಾವಳಿಯನ್ನು ರಕ್ಷಿಸಿದರು. ಶಿವಾಜಿ ಮಹಾರಾಜರು ಕ್ರಿ.ಶ. 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿಯಲ್ಲಿ ಜನಿಸಿದರು. ಅವರ ತಾಯಿ ಜಿಜಾಬಾಯಿ ಮತ್ತು ತಂದೆ ಶಹಾಜಿ ಭೋಸಲೆ. ಬಾಲ್ಯದಲ್ಲಿಯೇ ತಾಯಿ ಜಿಜಾಬಾಯಿ ಅವರಲ್ಲಿ ದೇಶಭಕ್ತಿ, ಧರ್ಮನಿಷ್ಠೆ ಮತ್ತು ನೀತಿನಿಷ್ಠೆಯ ಬೀಜ ಬಿತ್ತಿದರು. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಅವರಿಗೆ ಪ್ರೇರಣೆಯಾದವು. ಭಾರತೀಯ ಸಂಸ್ಕೃತಿಯಲ್ಲಿ ವೀರರು, ರಾಜರು ಮತ್ತು ಧರ್ಮರಕ್ಷಕರ ಕಥೆಗಳು ಜನಮನದಲ್ಲಿ ಅಮರವಾಗಿವೆ. ಅಂತಹ ಮಹಾನ್ ವ್ಯಕ್ತಿತ್ವಗಳಲ್ಲಿ ಪ್ರಮುಖರು ಛತ್ರಪತಿ ಶಿವಾಜಿ ಮಹಾರಾಜ್. ಅವರು ಕೇವಲ ಯೋಧರಲ್ಲ, ಪ್ರಜಾಹಿತ ಚಿಂತಕರೂ ಆಗಿದ್ದರು. ಅವರ ಜೀವನಕಥೆ ಧೈರ್ಯ, ತ್ಯಾಗ, ಸ್ವಾಭಿಮಾನ ಮತ್ತು ಆಡಳಿತ ಪಾಠವದ ಪ್ರೇರಣ.